ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆಗೂ ಮುನ್ನ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಸ್ಥಳೀಯ ಮಟ್ಟದಲ್ಲಿ ಭೌತಿಕ ಸರ್ವೆ ನಡೆಸಬೇಕು ಎಂದು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಗೌರವಾಧ್ಯಕ್ಷ ಎಸ್ಎನ್ ರಾಮಸ್ವಾಮಿ ಶೆಟ್ಟಿಗದ್ದೆ ಒತ್ತಾಯಿಸಿದರು. ಮಲೆನಾಡಿನ ರೈತರ ತಲೆಯ ಮೇಲೆ ತೂಗು ಕತ್ತಿ ಆಡ್ತಾ ಇದೆ. 2013ರಿಂದ ಪ್ರಾರಂಭ ಆಗಿ ಇದು 7ನೇ ಬಾರಿ ಎಕೋ ಸೆನ್ಸಿಟಿವ್ ಝೋನ್ ಪರಿಸರ ಸೂಕ್ಷ್ಮ ವಲಯನ ಅಧಿಸೂಚನೆ ಹೊರಡ್ಲಿಕ್ಕೆ ಕರಡು ಅಧಿಸೂಚನೆಯನ್ನ 7ನೇ ಬಾರಿ ಕೇಂದ್ರ ಪರಿಸರ ಇಲಾಖೆ ಹೊರಡಿಸಿದೆ. ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಗ್ರಾಮ ಪಂಚಾಯಿತಿ ಬಾರು ತಕರಾರು ಸಲ್ಲಿಸಿದ್ದರೂ ಯಾವುದೇ ಬದಲಾವಣೆಯನ್ನ ಮಾಡದೆ ಹಿಂದಿನಂತೆಯೇ ಕರಡು ಅಧಿಸೂಚನೆ ಪ್ರಕಟಿಸಲಾಗಿದೆ ಅಂತ ಆರೋಪಿಸಿದರು. ನಾವು ಇಂದು ಸಹ ಎಲ್ಲ ಸಂದರ್ಭಗಳಲ್ಲೂ ಪಂಚಾಯತಿನಲ್ಲಿ ಕೆಲವು ಕಡೆ ರೆಸಲ್ಯೂಷನ್ ಮಾಡಿ ಪಂಚಾಯತಿ ವೈಸು ಅಬ್ಜೆಕ್ಷನ್ ಕೊಟ್ಟರು ಏನು ಪರಿಣಾಮ ಆಗಿಲ್ಲ. ಪುನಃ ಯಥಾವತ್ತಾಗಿ ಏನು ಎಷ್ಟು ಏರಿಯಾ ಎಷ್ಟು ಗ್ರಾಮ ಇದು ಮಾಡಿದ್ರೋ ಅಷ್ಟು ಗ್ರಾಮಗಳನ್ನ ಪುನಃ ಯಥಾವತ್ತಾಗಿ ಕೇಂದ್ರ ಪರಿಸರ ಇಲಾಖೆ ಕರಡು ಅಧಿಸೂಚನೆ ಹೊರಡಿಸಿದೆ. ಕೇರಳದಲ್ಲಿ ಭೌತಿಕ ಸರ್ವೆ ನಡೆಸಿದ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಿಗೆ ವಿನಾಯಿತಿ ದೊರೆತಿರುವುದನ್ನು ಉಲ್ಲೇಖಿಸಿದ ಅವರು, ರಾಜ್ಯದಲ್ಲಿಯೂ ಅದೇ ಮಾದರಿಯನ್ನ ಅನುಸರಿಸಬೇಕು ಅಂತ ಆಗ್ರಹಿಸಿದ್ರು. ಇದು ನಾವು ಅವತ್ತಿನಿಂದ ನಮ್ದು ಬೇಡಿಕೆ ಇದ್ದಿದ್ದು ಫಿಸಿಕಲ್ ಸರ್ವೆ ಆಗಬೇಕು ಅಂತೇಳಿ. ಸರ್ಕಾರಗಳು ಬದಲಾಯಿತು, ಈ ರಾಜ್ಯ ಸರ್ಕಾರಗಳು ಬದಲಾಯಿತು. ಆದರೆ ನಮ್ಗೇನಾಗಿದೆ ಅಂದರೆ ಫಿಸಿಕಲ್ ಸರ್ವೆ ನಡೀಲೇ ಇಲ್ಲ ಇಷ್ಟೋ ತನಕ. ಈಗ ಕೇರಳದಲ್ಲಿ ಸ್ವಲ್ಪ ಭಾಗ ಫಿಸಿಕಲ್ ಸರ್ವೆ ಮಾಡಿ ಒಂದಷ್ಟು ಜಾಗ ಬಿಡಿಸ್ಕೊಂಡಿದ್ದಾರೆ ಪಿಣರಾಯಿ ವಿಜಯನ್. ಈ ಹಿಂದೆ ತಕರಾರು ಅರ್ಜಿಗಳನ್ನು ಸಲ್ಲಿಸಿದ್ದರೂ ಅದೇ ಗ್ರಾಮಗಳನ್ನು ಮತ್ತೆ ಕರಡು ಅಧಿಸೂಚನೆಯಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ಸರ್ಕಾರ ಸ್ಥಳ ಪರಿಶೀಲನೆ ಹಾಗೂ ಭೌತಿಕ ಸರ್ವೆ ನಡೆಸೋಕೆ ತಕ್ಷಣ ಅನುಮತಿ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ನಮ್ಮ ಈ ರೈತರು ನೀವು ಯಾವುದೋ ಒಂದು ಗ್ರಾಮ ಹಾಕ್ತೀರಿ, ಈಗ ತುಂಬ ಜನ ಪರಿಸರವಾದಿಗಳು ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಹೊರಡಿಸೋದ್ರಿಂದ ಜನಗಳಿಗೆ ತೊಂದರೆ ಆಗಲ್ಲ ಅಂತ. ಈಗ ತೊಂದರೆ ಆಗದೆ ಇರ್ಬೋದು. ಯಾಕಂದ್ರೆ ಹಿಂದೆ ನ್ಯಾಷನಲ್ ಪಾರ್ಕ್ ಮಾಡೋಷ್ಟೊತ್ತಿಗೆ 90-98 ಮಧ್ಯ ಕರಡು ಅಧಿಸೂಚನೆ ಹೊರಡಿಸಿ ನ್ಯಾಷನಲ್ ಪಾರ್ಕ್ ಘೋಷಣೆ ಆಗೋಷ್ಟೊತ್ತಿಗೆ ಗೋವಿಂದೇಗೌಡರು ಸಚಿವರಾಗಿದ್ದರು. ಯಾಕಂದ್ರೆ ಒಂದು ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಕೇಂದ್ರ ರಾಜ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಒಂದು ಮಾತನ್ನು ಹೇಳಿದರು, ಯಾವುದೇ ಕಾರಣಕ್ಕೂ ಇಲ್ಲಿಂದ ಒಕ್ಲೇಪ್ಸಲ್ಲ ಯಾರನ್ನು ಅಂತೇಳಿ. ಇವತ್ತೇನಾಯ್ತು ಪರಿಸ್ಥಿತಿ, ಎಲ್ಲರೂ ಒಕ್ಲೇಪ್ಸ್ತಾ ಇದ್ದಾರೆ. ಕೊಡಬೇಕಾದಂಥ ಪರಿಹಾರ ಸರಿಯಾಗಿ ಕಾಲಕ್ಕೆ ಸಿಗ್ತಾ ಇಲ್ಲ. ಅವರ ಅಲ್ಲಿಯ ಜನ ನೋಡಿದ್ರೆ ಅತಂತ್ರ ಪರಿಸ್ಥಿತಿ. ಹೋಗ್ಲಿ, ತುಂಬ ಜನ ಕೂಲಿ ಕಾರ್ಮಿಕರು, ಅವ್ರಿಗೆ ಏನೂ ರೆಕಾರ್ಡ್ ಇಲ್ಲ, ಇವತ್ತು ಅಲ್ಲೇ ಇದ್ದಾರೆ. ಅವ್ರಿಗೆ ಕೂಲಿ ಮಾಡಲಿಕ್ಕೆ ಕೆಲಸ ಸಿಗ್ತಾ ಇಲ್ಲ, ಅವರಿಗೆ ಪರಿಹಾರ ಕೇಳಲಿಕ್ಕೆ ಅವರಿಗೆ ಯಾವುದೇ ರೆಕಾರ್ಡ್ಗಳಿಲ್ಲ, ಅವರು ಈಗ ಒದ್ದಾಡ್ತಾ ಇದ್ದಾರೆ. ಮುಂದೊಂದು ದಿನ ಇದೆಲ್ಲದೂ ಸಮಸ್ಯೆ ಬರ್ಬೋದು ಅಂತ. ಯಾಕಂದರೆ ಈಗಾಗಲೇ 20,000 ಚದರ ಮೀಟರ್ಗಿಂತ ದೊಡ್ಡ ಬಿಲ್ಡಿಂಗ್ ಕಟ್ಟಬಾರ್ದು ಅಂತೆಲ್ಲ ಕಂಡೀಷನ್ಸ್ಗಳಿದ್ದಾವೆ. ಮುಂದೆ ರಾಸಾಯನಿಕ ಬಳಸಬಾರ್ದು, ಕ್ರಿಮಿನಾಶಕ ಸ್ಪ್ರೇ ಮಾಡಬಾರ್ದು, ಇವೆಲ್ಲ ಬರ್ಬೋದು. ಯಾಕಂದ್ರೆ ಪರಿಸರಕ್ಕೆ ಸೂಕ್ಷ್ಮ ವಲಯ ಅಂತ ಆದಾಗ ಅವೆಲ್ಲ ಬರ್ಬೋದು. ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆಯಿಂದ ತಕ್ಷಣ ಯಾವುದೇ ತೊಂದರೆ ಕಾಣಿಸದಿರಬಹುದು. ಆದರೆ ಭವಿಷ್ಯದಲ್ಲಿ ರೈತರು ಮತ್ತು ಗ್ರಾಮೀಣ ಜನತೆಗೆ ಗಂಭೀರ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಅಂತ ಅವರು ಎಚ್ಚರಿಕೆ ನೀಡಿದರು. ನಾವು ಕೇಳ್ತಾ ಇರೋದೇನಂದ್ರೆ, ಪದೇ ಪದೇ ನೀವು ಅದೇ ಯಥಾವತ್ತಾಗಿ ಅಧಿಸೂಚನೆ ಹೊರಡಿಸ್ತಾ ಇದ್ದಾರೆ ಹೊರತು ನಾವು ಎಷ್ಟು ಅಬ್ಜೆಕ್ಷನ್ ಹಾಕಿದ್ರು ಅಬ್ಜೆಕ್ಷನ್ ಹಾಕ್ದವ್ರನ್ನ ಕರೆದಿಲ್ಲ, ಕೇಳಲಿಲ್ಲ, ಏನು ಕ್ರಮ ಕೈಗೊಂಡಿಲ್ಲ. ಆದ್ರಿಂದ ನಾವೀಗ ಪ್ರತಿ ನಮ್ಮ ಕ್ಷೇತ್ರ ರೈತ ಒಕ್ಕೂಟದಿಂದ ಪ್ರತಿ ಗ್ರಾಮದಿಂದನೂ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಫಾರ್ಮ್ಯಾಟ್ಗಳೆಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ಕಡೆ ಹಾಕ್ತೀವಿ. ಆದರೆ ನಮ್ದು ಬೇಡಿಕೆ ಏನಂದರೆ, ಇಲ್ಲಿಯ ಸಂಸದರು, ಶಾಸಕರು ಎಲ್ಲ ಒಟ್ಟಾಗಿ ಎಲ್ಲ ರೈತ ಪರ ಸಂಘಟನೆಗಳನ್ನ ಸಾರ್ವಜನಿಕರು ಸಭೆ ಮಾಡಿ ಅಟ್ಲೀಸ್ಟ್ ನಮಗೆ ಫಿಸಿಕಲ್ ಸರ್ವೆ ಕೇಳಲಿ ಅಂತ. ಇಲ್ಲಿ ಸ್ಥಳೀಯವಾಗಿ ಯಾವುದೋ ಇವರು ಮೇಲ್ಮೈ ಇದರಲ್ಲಿ ಎಲ್ಲದೂ ಅಡಿಕೆ ತೋಟ, ಕಾಫಿ ತೋಟ ಎಲ್ಲದೂ ಕಾಡಾಗೆ ಕಾಣುತ್ತೆ. ಅದರಿಂದ ನಮಗೆ ಫಿಸಿಕಲ್ ಸರ್ವೆ ಆಗಲಿ,
ಇಲ್ಲಿ ಪ್ರತಿ ಊರಲ್ಲಿ ಗ್ರಾಮಸ್ಥರ ಅಹವಾಲನ್ನು ಕೇಳಿ, ಗ್ರಾಮಸ್ಥರದ್ದು ನಮಗೆ ಒತ್ತುವರಿಗೆ ಬಿಟ್ಕೊಡಿ ಅಥವಾ ಬೇರೆ ಏನೋ ಅಂತ ಕೇಳಲ್ಲ. ಅಟ್ಲೀಸ್ಟ್ ಗ್ರಾಮಸ್ಥರು ಜೀವನಕ್ಕೆ ತೊಂದರೆ ಆಗದೆ ಇರೋಂಗೆ, ನಮ್ಮ ರೈತರಿಗೆ ಮುಂದೆ ತೊಂದರೆ ಆಗಬಾರ್ದು ಅಂತಿದ್ರೆ ಫಿಸಿಕಲ್ ಸರ್ವೆ ಆಗಬೇಕು. ಅದಕ್ಕಾಗಿ ನಾವು ಇದನ್ನು ಒತ್ತಾಯ ಮಾಡ್ತಿದ್ದೀವಿ. ಫಿಸಿಕಲ್ ಸರ್ವೆಗೆ ಸರ್ಕಾರ ಅನುಮತಿ ಕೊಡಬೇಕು, ಆದೇಶ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಗ್ರಾಮಗಳಿಂದ ನಾವು ಮತ್ತೆ ರೈತ ಒಕ್ಕೂಟದ ಪರವಾಗಿ ಎಲ್ಲ ಪ್ರತಿ ಗ್ರಾಮದಿಂದನೂ ನಾವು ಅಬ್ಜೆಕ್ಷನ್ ಫಾರ್ಮ್ಯಾಟ್ ಎಲ್ಲ ರೆಡಿ ಮಾಡಿದ್ದೀವಿ. ಎಲ್ಲ ಕಡೆ ಅಬ್ಜೆಕ್ಷನ್ಸ್ ಹಾಕ್ತೀವಿ. ಅದು ನಮಗೆ ಆತಂಕ ಏನಂದ್ರೆ, ನಾವು ಹಿಂದೂ ಅಬ್ಜೆಕ್ಷನ್ ಹಾಕಿದ್ವಿ. ಹಿಂದೂ ಅಬ್ಜೆಕ್ಷನ್ ಹಾಕಿದಾಗ ಏನು ಬದಲಾವಣೆ ಆಗಿಲ್ಲ, ಯಥಾವತ್ತಾಗಿ ಅದೇ ಗ್ರಾಮಗಳು ಅದೇ ಕಂಡೀಷನ್ಗಳ ಮೇಲೆ ಕರಡು ಅಧಿಸೂಚನೆ ಮತ್ತೆ ಪುನಃ ಹೊರಡಿಸಿದ್ದಾರೆ. ಅದು ಆಗಬಾರ್ದು ಅಂತೇಳಿ ನಮ್ಮದು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒತ್ತಾಯವನ್ನು ಮಾಡಬೇಕು. ಇಲ್ಲಿಂದ ದೆಹಲಿ ಚಲೋ ಆದರೂ ತೊಂದರೆ ಇಲ್ಲ, ಒಟ್ಟಿನಲ್ಲಿ ನಾವೆಲ್ಲ ಹೋರಾಟಗಾರರ ಜೊತೆಗಿರ್ತೀವಿ. ಅದನ್ನ ಹೋರಾಟ ಮಾಡಿ ಅದನ್ನ ನಿಲ್ಲಿಸಬೇಕು, ಫಿಸಿಕಲ್ ಸರ್ವೆ ಆಗೋ ತನಕ ನಿಲ್ಲಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.